ಸೊ ಹೈ ಫ್ರೆಂಡ್ಸ್, ಸೊ ಬನ್ನಿ ನೋಡೋಣ. ಸೊ ನಾಳಿಂದ ಏನ್ ಮಾಡಪ್ಪ ಅಂದ್ರೆ ಈ 2025 ಜನವರಿ ಈ ತಿಂಗಳ ಲಾಸ್ಟ್ ಡೇಟ್ ಅದ ಟ್ರೇಡಿಂಗ್ ಡೇ ನೋಡ್ಕೊಂಬೋಣ. ಸೊ ನಾಳಿಂದ ಏನ್ ನೋಡ್ಕೊಂಬೋಣ ಅಂದ್ರೆ ಸ್ವಲ್ಪ ನಾವು ಡೇ ಕ್ಯಾಂಡಲ್ದಲ್ಲಿ ಈ ನಿಫ್ಟಿನ ಸ್ವಲ್ಪ ನೋಡ್ಕೊಂಬೋಣ. ಸೊ ಫಸ್ಟಿಗೆ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬೋಣ. ಸೊ ಬ್ಯಾಂಕ್ ನಿಫ್ಟಿ ನೋಡ್ರಿ, ಯಾವಾಗ ಇದನ್ನೇನು ಕ್ರಾಸ್ ಮಾಡಿಲ್ಲಲ್ಲ 48,000, ಓಕೆ, 48,000 ಏನು ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ಅಲ್ಲಿಂದ ಏನಿದೆಪ್ಪ ಮಾರ್ಕೆಟ್ ಸುಮಾರು ಒಂದು 1300 ಪಾಯಿಂಟ್ ಇವಾಗ ಮಾರ್ಕೆಟ್ ಮೇಲ್ಗಡೆ ಬಂದಿದೆ, ಹೌದಾ. ಸೊ 1300 ಪಾಯಿಂಟ್ ಮೇಲ್ಗಡೆ ಬಂದಿಲ್ಲ. ಇಲ್ಲಿ ಏನು ನಮ್ದು ಅಪೋಸಿಷನ್ ಇದು ಪೊಸಿಷನ್ಸ್ ಯಾವಾಗ ತಗೋಬಹುದಪ್ಪ ಅಂದ್ರೆ ನಮ್ಮ ಒಂದು ಇಲ್ಲಿ ಎರಡು ಏನಿದಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಇದೆ. ಒಂದು ಜೂಮಿಂಗ್ ಮಾಡ್ತೀನಿ. ಸೊ ಒಂದೇ ರೆಸಿಸ್ಟೆನ್ಸ್ ಇದಿದೆ, ಓಕೆ. ಆಮೇಲೆ ಎರಡೇ ರೆಸಿಸ್ಟೆನ್ಸ್ ಇದೆ. ಇಲ್ಲೇನಪ್ಪ ಅಂದ್ರೆ 49,550, ಓಕೆ. ಆಮೇಲೆ 49,650. ಈ ಒಂದು 100 ಪಾಯಿಂಟ್ ಏನಿದಿಲ್ಲ, ಈ ಒಂದು ಸೆಲ್ಲಿಂಗ್ ಝೋನ್ ಇದೆ, ಓಕೆ. ಸೊ 100 ಪಾಯಿಂಟ್ ಫಸ್ಟ್ ಏನು ಮಾಡೋದಪ್ಪ, 49,500 ಏನಾದ್ರು ಬ್ರೇಕ್ ಮಾಡ್ಕೊಡ್ತಿಷ್ಟ 49,650 ಏನಾದ್ರು ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಫಸ್ಟ್ ಏನ್ ಮಾಡಿದ್ರೆ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬೈಯರ್ಸ್ ಬರ್ತಾರೆ, ಓಕೆ. ಇಲ್ಲಪ್ಪ ಅಂದ್ರೆ ಏನಾಗುತ್ತೆ, ಇದನ್ನ 49,550 ಟಚ್ ಮಾಡು, 49,650 ಟಚ್ ಮಾಡಿ ರಿವರ್ಸ್ ಈ ಒಂದು ಲೈನ್ ಏನಿದಿಲ್ಲ, ಈ ರೆಸಿಸ್ಟೆನ್ಸ್ ಲೈನ್, ಈ ರೆಸಿಸ್ಟೆನ್ಸ್ ಲೈನ್ ಇಂದ ಏನಾಗಬಹುದಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮತ್ತೆ ಫಾಲ್ ಆಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಮತ್ತೆ ಎಲ್ಲಿವರೆಗೂ ಬರ್ಬೋದಪ್ಪ ಅಂದ್ರೆ ಸರಿ ಸುಮಾರು ಒಂದು 42,800 ತನಕ ಬರ್ಬೋದು. ಇಲ್ಲಿವರೆಗೂ ಬರ್ಬೋದು, 48,800 ತನಕ ಬರ್ಬೋದು ಅಥವಾ 48,900 ತನಕ ಬರ್ಬೋದು. ಇಲ್ಲಿವರೆಗೂ ಕೂಡ ಮಾರ್ಕೆಟ್ ನಾವು ನೆಕ್ಸ್ಟ್ 9 ದಿನ ಫಾಲ್ ನೋಡ್ಬೋದು. ಬಟ್ ಬೈಯಿಂಗ್ ಆಗ್ಬೇಕಾದ್ರೆ ಮಾತ್ರ 49,650 ಮಾತ್ರ ಮಾರ್ಕೆಟ್ ಸ್ಟೇ ಆಗಿ ಫಸ್ಟ್ ಮಾಡ್ಕೊಂಡು ಸ್ವಲ್ಪ ಟೈಮ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಇರುತ್ತೆ. ಇಲ್ಲಪ್ಪ ಅಂದ್ರೆ ಮತ್ತೆ ಏನ್ಬೋದಪ್ಪ ಅಂತಂದ್ರೆ ಈ ಒಂದು ಸ್ವಲ್ಪ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬತ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ 48,900. ಅದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಇಲ್ಲಿ ಬರುತ್ತೆ 48,600. ಈ ಒಂದು ಸೆಕೆಂಡ್ ಟಾರ್ಗೆಟ್ ಅನ್ನು ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಎಕ್ಸ್ಪೆಕ್ಟೆಡ್ ಮಾಡೋದನ್ನ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಈ ಒಂದಿನ ಇದು ಇದೆ ಕ್ಯಾಂಡಲ್ 49,600, ಓಕೆ. 49,600 ಏನಿದೆಯಲ್ಲ, ಈ ಕ್ಯಾಂಡಲ್ ಅಲ್ಲಿ ಏನಿದೆಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಫಾಲ್ ಆಗಿದೆ, ಓಕೆ. ಹೆವಿ ಆಗಿರ್ತಕ್ಕಂಥ ಫಾಲ್ ಆಗಿರೋದ್ರಿಂದ ಇಲ್ಲಿ ಒಂದು ಬೇರೆಶ್ ಕ್ಯಾಂಡಲ್ ಇದೆ, ಓಕೆ. ಈ ಬೇರೆಶ್ ಝೋನ್ ಇರೋದ್ರಿಂದ ಈ ಬೇರೆಶ್ ಝೋನ್ ದಲ್ಲಿ ಮಾರ್ಕೆಟ್ ನೋಡ್ರಿ ಕ್ಯಾಂಡಲ್ ಎಷ್ಟೊಂದು ಸಣ್ಣ ಸಣ್ಣ ತುಂಬಾ ಚಿಕ್ಕದಾಗಿರ್ತಕ್ಕಂಥ ಒಂದು ಬೇರೆಶ್ ಕ್ಯಾಂಡಲ್ ಆಗ್ತದೆ, ಓಕೆ. ಸೊ ಅದಕ್ಕಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಯಾವಾಗ ಇದು 49,650 ಏನು ಕ್ರಾಸ್ ಮಾಡುತ್ತೆ ಅವಾಗ ಮಾತ್ರ ಇದು ಬೇಸ್ ಬರ್ತದೆ. ಇಲ್ಲಿ ಅಲ್ಲಿವರೆಗೂ ಕೂಡ ಹೆಂಗ್ ಮಾಡೋದಪ್ಪ ಅಂದ್ರೆ ಮಾರ್ಕೆಟ್ ನಾಳಿನ ದಿನ ಒಂದು ದೊಡ್ಡ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಮಾಡ್ದಪ್ಪ ಅಂದ್ರೆ ಸರಿ ರೆಡ್ ಕ್ಯಾಂಡಲ್ ಮಾಡ್ದಪ್ಪ ಅಂದ್ರೆ ಅದ್ರ ನೆಕ್ಸ್ಟ್ ಡೇನು ಕೂಡ ಒಂದು ಗ್ರೀನ್ ಕ್ಯಾಂಡಲ್ ಮಾಡತಕ್ಕಂಥ ಫಾಲೋ ಥ್ರೂ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ಮಾರ್ಕೆಟ್ ತುಂಬಾ ಇದೆ, ಓಕೆ. ಸೊ ಇದನ್ನ ಒಂದು 15 ಮಿನಿಟ್ಸ್ ಟೈಮ್ ಬಗ್ಗೆ ನೋಡ್ಕೊಂಡ್ರೆ ಇಲ್ಲ. ಸೊ ಅದು 15 ಮಿನಿಟ್ಸ್ ಚಾರ್ಟ್ ಬರಲಿ ಎಲ್ಲಿವರೆಗೂ ನೋಡಪ್ಪ ಅಂದ್ರೆ ಸ್ವಲ್ಪ ನಾವು ನಿಫ್ಟಿ ನೋಡ್ಕೊಂಡ್ರೆ, ಓಕೆ. ನಿಫ್ಟಿ ನೋಡ್ರಿ ನಾನು ಹೇಳಿದೆ ಒಂದು ಪ್ಯಾಟರ್ನ್ ಇದೆ ಅಂತ ತಿಳಿಸ್ಬೋದಾ ನೋಡಿ. ಇಲ್ಲೊಂದು ಪ್ಯಾಟರ್ನ್ ಇದೆ, ಓಕೆ. ಆಮೇಲೆ ಇಲ್ಲೊಂದು ಪ್ಯಾಟರ್ನ್ ಇದೆ. ಇದೇನಪ್ಪಾ ಅಂದ್ರೆ ಇವಾಗ ರೆಸಿಸ್ಟೆನ್ಸ್ ಝೋನ್ ನೋಡ್ಕೊಂಡಿದೆ, ಆಮೇಲೆ ಇದು ಸಪೋರ್ಟ್ ಮೇಲ್ಗಡೆ ಮೇಲೆ ಹೋಗಿದೆ. ಆದ್ರೆ ಇದನ್ನು ಕೂಡ ಒಂದು ಮೇನ್ ಇಂಪಾರ್ಟೆಂಟ್ ಏನಿದೆಪ್ಪ ಅಂದ್ರೆ ಇಲ್ಲಿ ನೋಡಿ ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ರೆ ಇಲ್ಲಿ ಇರ್ತಕ್ಕಂಥದ್ದು ನಮಗೆ ಮೇನ್ ಪಾಯಿಂಟ್ ಈ ಒಂದು ಏನಿದೆ ಇದ್ರ 23,500, 23,500 ಏನಿದೆ ಇದೊಂದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಇದೆ. ಯಾಕಂದ್ರೆ ಫಸ್ಟ್ ಇದು ಸಪೋರ್ಟ್ ಆಗಿ ಆಮೇಲೆ ಇದು ರೆಸಿಸ್ಟೆನ್ಸ್ ಆಗಿರೋದ್ರಿಂದ, ಓಕೆ, ಸಪೋರ್ಟ್ ಇದ್ದು ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಇದು 23,500 ಹೆವಿ ಆಗಿರ್ತಕ್ಕಂಥ ಒಂದು ನಮಗೆ ರೆಸಿಸ್ಟೆನ್ಸ್ ಅನ್ನ ಫೇಸ್ ಮಾಡೋ ಚಾನ್ಸಸ್ ಇದೆ, ಓಕೆ. ಸೊ ಯಾವಾಗ ಇದು 23,250 ಕ್ರಾಸ್ ಮಾಡ್ಕೊಂಡು ಟ್ರೇಡ್ ಮಾಡಕ್ ಸ್ಟಾರ್ಟ್ ಆದ್ರೆ ಅವಾಗ ನಾವು ನೋಡೋದಪ್ಪ ಅಂದ್ರೆ ಇಲ್ಲಿ ನಾವು ಬೈಯಿಂಗ್ ಅನ್ನ ತಗೋತಕ್ಕಂಥ ಚಾನ್ಸಸ್ ಇದೆ, ಓಕೆ. ಸೊ ನಾಳೆ ದಿನ ಏನು ಓದಪ್ಪ ಅಂತಂದ್ರೆ ಎಲ್ಲಕ್ಕಿಂತ ಮುಂಚಿತವಾಗಿ ಈ ಕೆನಲ್ ನೋಡ್ರಿ, 23,300, ಓಕೆ. ಈ 23,300 ಏನಾದ್ರು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ 23,400 ಇರುತ್ತೆ. ಅದ್ರ ಮೇಲೆ 23,500 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಅವಾಗ ನಮ್ಗೆ ಮಾರ್ಕೆಟ್ ಮೇಲೆ ಹೋಗ್ತೀನಿ ಚಾನ್ಸಸ್ ಇದೆ. ಅಥವಾ ಇದು ಬ್ರೇಕ್ ಮಾಡ್ಲಿಲ್ಲಪ್ಪ ಅಂತಂದ್ರೆ ಸ್ವಲ್ಪ ಇದ್ದ ಒಂದು ಇಲ್ಲಿ ಏನ್ ಲೈನ್ ಇದೆ ಈ ಲೈನಿಗೆ ಏನಾಗ ಮಾಡ್ಬೇಕು ಅಂದ್ರೆ ಸ್ವಲ್ಪ 23,450 ತನಕ ಮಾರ್ಕೆಟ್ ಹೋಗಿ
ಏನ್ ಮಾಡ್ಬೋದಪ್ಪ ಅಂದ್ರೆ ಎಂ ಪ್ಯಾಟರ್ನ್ ಮಾಡ್ಕೊಂಡು ಅಥವಾ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಮತ್ತೆ ರಿಟರ್ನ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ನಾಳಿನ ದಿನ ಇರುತ್ತೆ. ಓಕೆ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಮೇಲ್ಗಡೆ ಗ್ಯಾಪ್ ಅಪ್ ಆಯ್ತಪ್ಪ, ಓಕೆ ಹೆವಿ ಗ್ಯಾಪ್ ಅಪ್ ಆಯ್ತಪ್ಪ ಅಂತಂದ್ರೆ ಅವಾಗ ನಮ್ಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ತುಂಬಾ ಈಸಿ ಆಗಿರ್ತಕ್ಕಂಥ ಒಂದು ಕೆಲವೊಂದು ಟಾರ್ಗೆಟ್ ನೋಡ್ಬೋದು. ಫಸ್ಟ್ ಟಾರ್ಗೆಟ್ ಏನಾದ್ರು ಹೆವಿಯಾಗಿ ಗ್ಯಾಪ್ ಅಪ್ ಆಗಿ ಈ ಒಂದು ರೆಸಿಸ್ಟೆನ್ಸ್ ಅನ್ನ ಸಪೋರ್ಟ್ ಆಗಿ ತೊಗೊಂಡು ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ನಾವು ಫಸ್ಟ್ ಸಪೋರ್ಟ್ ಯಾವಾಗ ಸಿಗುತ್ತಪ್ಪ, ಇದು ಸಿಗುತ್ತೆ 23,600. ಓಕೆ, 23,600 ಫಸ್ಟ್ ನಮ್ಗೆ ಟಾರ್ಗೆಟ್ ಸಿಗುತ್ತೆ. ಇದನ್ನು ಕೂಡ ಕ್ರಾಸ್ ಮಾಡ್ಕೊಂಡು ಹತ್ತಪ್ಪ ನಮ್ಗೆ ಸೆಕೆಂಡ್ ಟಾರ್ಗೆಟ್ ಯಾವಾಗ ಸಿಗುತ್ತಪ್ಪ ಅಂದ್ರೆ 23,700. 23,700. ಓಕೆ, ಸೊ ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನಾಳಿಂದ ಏನ್ ನೋಡಪ್ಪ ಅಂದ್ರೆ ಇಲ್ಲಿ ನಿಫ್ಟಿ ಒಳಗೆ ಸ್ವಲ್ಪ ಬ್ಯಾಂಕ್ ನೋಡ್ಬೋದು. ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ಯಾಕೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸರಿ, ಬ್ಯಾಂಕ್ ನಿಫ್ಟಿ ಬಂತು. ಸರಿ, ನಿಫ್ಟಿ ಬಂತಲ್ಲ, ನಿಫ್ಟಿ ಸ್ವಲ್ಪ ನೋಡ್ಕೊಂಡ್ ನಾವು ನಿಫ್ಟಿ ಮಾಡ್ಕೊಂಡ್. ಓಕೆ, ಸ್ಟ್ಯಾಂಪ್ ಬಂದಲ್ಲಿ ನೋಡ್ರಿ ಇವಾಗ ಏನಿದೆ ಇದು, ಇವಾಗ ಅಂತೂ ಇದೊಂದು ಟ್ರೆಂಡ್ ಲೈನ್ ಹೋಗ್ತಾ ಇದೆ. ಹೌದಾ, ಇದು ಏನಾಗಿರುತ್ತೆ ಅಂದ್ರೆ ಇವಾಗ ಒಂದು ಟ್ರೆಂಡ್ ಲೈನ್ ದಲ್ಲಿ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಕಂಟ್ರೋಲ್ಸ್ ಹೋಗ್ತದೆ ನೋಡಿ. ಇಲ್ಲಿ ಒಂದು ಸಪೋರ್ಟ್ ತಗೊಂಡಿತ್ತು, ಇಲ್ಲಿ ಸಪೋರ್ಟ್ ತಗೊಂಡಿತ್ತು, ಇಲ್ಲಿ ಕೂಡ ಒಂದು ಸಪೋರ್ಟ್ ತಗೊಂಡು ಮತ್ತೆ ಏನಾಗಿರುತ್ತೆ ಲಾಸ್ಟಿಗೆ ಒಂದು ಸಪೋರ್ಟ್ ಇಲ್ಲಿ ತಗೊಂಡಿತ್ತು. ಸೆಕೆಂಡ್ ಸಪೋರ್ಟ್ಗೆ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಕಂಟ್ರೋಲ್ಸ್ ಮಾರ್ಕೆಟ್ ಮೇಲೆ ನಾನು ನಿಮಗೆ ಒಂದು ಮಾತಿದ್ದೆ, ಇಲ್ಲಿ ಒಂದು ಸಪೋರ್ಟ್ ಇದೆ ಅಂತ. ಹೌದಾ, ಇಲ್ಲೂ ಕೂಡ ಸಪೋರ್ಟ್ ಇತ್ತು. ಸೊ ಇದು ಫಸ್ಟ್ ಸಪೋರ್ಟ್ ಇತ್ತು, ಇದು ಸೆಕೆಂಡ್ ಸಪೋರ್ಟ್ ಏನ್ ಮಾಡಿದಪ್ಪ ಮಾರ್ಕೆಟ್ ಸಪೋರ್ಟ್ ಮಾರ್ಕೆಟ್ ಕಂಟ್ರೋಲ್ಸ್ ಮೇಲ್ಗಡೆ ಹೋಗಿದೆ. ಓಕೆ, ಸೊ ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾಳೆ ದಿನ ಮಾರ್ಕೆಟ್ ಈ ಒಂದು ದಿನ ಝೋನ್ ಇದೆಯಲ್ಲ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ನಾಳೆ ದಿನ ನಮ್ಮ ಟ್ರೇಡ್ ಮಾಡೋದು ಏನು ಯಾವಪ್ಪ ಅಂದ್ರೆ 23,150. 23,150 ಇದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಇದೆ. ಈ ಸಪೋರ್ಟ್ ಝೋನ್ ಯಾವಾಗ ಇದು ಬ್ರೇಕ್ ಮಾಡತ್ತ ಅವಾಗ ಏನ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಒಂದು ಏನಾದ್ರು ಇಲ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆದ್ರೆ, ಓಕೆ 23,150 ಆಕ್ಟಿವೇಟ್ ಆಗಪ್ಪ ಕೆಳಗೆ ಸೆಲ್ಲರ್ಸ್ ಬದಪ್ಪ ಅಂದ್ರೆ ಫಸ್ಟ್ ಟೈಮ್ ಟಾರ್ಗೆಟ್ ಇರುತ್ತಪ್ಪ ಇಲ್ಲಿ ಇರುತ್ತೆ 23,000. ಓಕೆ, ಈ 23,000 ಏನಾದ್ರು ಟಚ್ ಮಾಡ್ಕೊಂಡು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಮತ್ತೆ ನೆಕ್ಸ್ಟ್ ಟಾರ್ಗೆಟ್ ಇರುತ್ತಪ್ಪ ಅಂದ್ರೆ 22,209. ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಇರುತ್ತಪ್ಪ ಅಂದ್ರೆ 22,800. ಸೊ ಈ ರೀತಿಯಾಗಿ ಇರ್ತದಪ್ಪ ಮಾರ್ಕೆಟ್ ದಲ್ಲಿ ನಮ್ಗ ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಒಂದು ಸೆಲ್ಲಿಂಗ್ ಸೈಡಲ್ಲಿ ಟಾರ್ಗೆಟ್ ಗಳನ್ನ ನಾವು ನಾಳೆ ದಿನ ಅಂದ್ರೆ ನೋಡೋದನ್ನ ಚಾನ್ಸಸ್. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇದೇ ಒಂದು ಸ್ಪೇಸ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಇಲ್ಲಿ ಏನಾಗಪ್ಪ ಅಂದ್ರೆ ಇಲ್ಲಿ ನೋಡಿ ಹೆವಿ ಆಗಿರ್ತಕ್ಕಂಥದ್ದು ಒಂದು ಇದೊಂದು ಸಪೋರ್ಟ್ ಇದೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಸಪೋರ್ಟ್ ಗೆ ಮಾರ್ಕೆಟ್ ಏನಪ್ಪ ಇವಾಗ ಎಕ್ಸ್ಪೆಕ್ಟ್ ಮಾಡ್ತದೆ. ಹೌದಾ, ಸೊ ಫಸ್ಟ್ ಇದು ಏನ್ ಮಾಡ್ಬೇಕು ಅಂದ್ರೆ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಬೇಕು. ಓಕೆ, ಇದು ಫಸ್ಟ್ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಕೋಬೇಕು. ಆಮೇಲೆ ಈ ಒಂದು ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು. 23,450 ಅವೇ ಹೇಳಿ. ಸೊ ಇದನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಹೋಯ್ತಪ್ಪ ಅಂದ್ರೆ ಅವಾಗ 23,550 ಮೇಲೆಗಡೆ ಮಾರ್ಕೆಟ್ ಏನಾದ್ರು ಸಸ್ಟೈನ್ ಮಾಡ್ತಪ್ಪ ಅವಾಗ ಮಾರ್ಕೆಟ್ ಮೇಲೆ ಹೋಗ್ತದೆ ಕಲಿಸ್ತದೆ. ಯಾಕಪ್ಪ ಅಂದ್ರೆ ಇವಾಗಿನ ಪ್ಯಾಟರ್ನ್ ಏನಿದೆ ಇದು ಪ್ಯಾಟರ್ನ್ ಯಾವ ರೀತಿ ಆಗಿದೆ ಪಾಸ್ ನೋಡಿ. ಕೆಳಗಡೆ ಬಂದಿದೆ, ಮತ್ತೆ ಮೇಲೆ ಹೋಗಿದೆ, ಮತ್ತೆ ಕೆಳಗಡೆ ಸಪೋರ್ಟ್ ತಗೊಂಡಿದೆ, ಮತ್ತೆ ಮೇಲೆ ಹೋಗಿದೆ, ಮತ್ತೆ ಕೆಳಗಡೆ ಸಪೋರ್ಟ್ ತಗೊಂಡು ಮತ್ತೆ ಮೇಲೆ ಹೋಗಿ ಮತ್ತೆ ಇಲ್ಲಿ ಕೆಳಗಡೆ ಬಂದು ಸಪೋರ್ಟ್ ತಗೊಂಡು ಮತ್ತೆ ಮೇಲೆ ಬರ್ತದೆ. ಹೌದಾ, ಸೊ ಸಪೋರ್ಟ್ ಎಲ್ಲ ನೋಡ್ರಿ, ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿದೆ. ಹೌದಾ, ಇಲ್ಲಿ ಸಪೋರ್ಟ್ ತಗೊಂಡಿದೆ. ಆಮೇಲೆ ಈ ಒಂದೇನು ಲೈನ್ ಇದೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ 23,150. ಈ 23,150 ಏನಿದೆ ಇದನ್ನು ಕೂಡ ಒಂದು ಸಪೋರ್ಟ್ ತಗೊಂಡಿದೆ. ಓಕೆ, ಸೊ ಡಬಲ್ ಸಪೋರ್ಟ್ ತಗೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲೆ ಹೋಗಿದೆ. ಹೌದಾ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಗಿ ಮಾರ್ಕೆಟ್ ಕೆಳಗಡೆ ಬಂತಪ್ಪ ಅಂದ್ರೆ ಈ ಒಂದು ಟ್ರೆಂಡ್ ಲೈನ್ ಏನ್ ಮಾಡ್ಬೋದಪ್ಪ ಅಂದ್ರೆ ಮತ್ತೆ ಒಂದು ನಿಧಾನವಾಗಿರ್ತಕ್ಕಂಥ ಸಪೋರ್ಟ್ ನಿಮಿಷ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಗ್ಯಾಪ್ ಡೌನ್ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ನಾ ಹೇಳಿದ್ನಲ್ಲ ಈ ಏನದಪ್ಪ ಅಂದ್ರೆ ಇಲ್ಲಿ ನಮ್ಗೆ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಗಳು ನಮ್ಗೆ ಟಾರ್ಗೆಟ್ ಗಳಾಗಿ ಆಕ್ಟಿವೇಟ್ ಆಗ್ತಾವೆ. ಓಕೆ, ಸೊ ನೀವ್ ಏನ್ ಮಾಡ್ರಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬಂದ್ರೆ ಯಾವ ರೀತಿ ಟೇ ಮಾಡ್ಬೇಕು, ಮೇಲ್ಗಡೆ ಹೋದ್ರೆ ಯಾವ ರೀತಿ ಟೇ ಮಾಡ್ಬೇಕು ಅಂತಕ್ಕಂಥ ಸ್ವಲ್ಪ ನೀವು ಗಮನ ಕೊಟ್ಟ ತಕ್ಷಣ ನೀವು ಟ್ರೇಡ್ ಅನ್ನ ಮಾಡ್ಬೇಕು. ಓಕೆ, ನಾಳೆ ದಿನ. ಆಮೇಲೆ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಏನ್ ಮಾಡ್ಬೋದು ಸರ್ ಅಂತಂದ್ರೆ ಗ್ಯಾಪ್ ಅಪ್ ಆದ್ರೆ ತುಂಬಾನೇ ಈಸಿ ಇರುತ್ತೆ. ಒಂದ್ ವೇಳೆ ಏನಾದ್ರು 23,400 ಮೇಲೆ ಈ ರೆಸಿಸ್ಟೆನ್ಸ್ ಏನಿದೆ ಈ ರೆಸಿಸ್ಟೆನ್ಸ್ ಮೇಲೆ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತು ಅಂದ್ರೆ ಈ ಒಂದು ರೆಸಿಸ್ಟೆನ್ಸ್ ಮೇಲೆ ಮಾರ್ಕೆಟ್ ಏನೋ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ಒಂದು ಏರಿಯಾಗೆ ಬರಕ್ ಸ್ಟಾರ್ಟ್ ಮಾಡುತ್ತೆ. ಓಕೆ, ಇಲ್ಲಿ ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡಿ ಮತ್ತೆ ಸ್ವಲ್ಪ ಮಾರ್ಕೆಟ್ ಡಬಲ್ ಪ್ಯಾಟ್ ಮಾಡ್ಕೊಂಡು ಕನ್ಸಲ್ಟ್ ಮಾಡ್ಕೊಂಡು ಮತ್ತೆ ಈ ಒಂದು ಏರಿಯಾನ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗ್ತಪ್ಪ ಅಂದ್ರೆ ನಾವು ಫಸ್ಟ್ ಟಾರ್ಗೆಟ್ ಏನ್ ಮಾಡುತ್ತಪ್ಪ ಅಂದ್ರೆ 23,600. ಆಮೇಲೆ 23,700, ಆಮೇಲೆ 23,800 ಈ ರೀತಿ ಆಗಿರ್ತಕ್ಕಂಥದ್ದು ನಮ್ಗೆ ಏನ್ ಮಾಡ್ತಪ್ಪ ಅಂತಂದ್ರೆ ಇಲ್ಲಿ ಬೈಯಿಂಗ್ ಸೈಡ್ ಒಳಗೆ ಏನಾಗ್ತಪ್ಪ ಅಂದ್ರೆ ನಮ್ಗೆ ಅಪರ್ಚುನಿಟಿಗಳು ಸಿಗ್ತಾ ಹೋಗ್ತವೆ. ಸೊ ಇದೇ ರೀತಿಯಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳೆ ದಿನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೋಡ್ಕೊಂಡ್ರೆ
ಅಲ್ಲಿ ನೆಟ್ ಹೋಲಾದ ಅಲ್ಲಿ ನೆಟ್ ಹೋಲಾದ ಇವಾಗ ಬರ್ತಾ ಇದೆ ನಿಫ್ಟಿ ನೋಡಿದ್ರಲ್ಲ ಇವಾಗ ನೀವು 15 ಸ್ಟಾಂಪ್ ನೋಡ್ಕೊಂಡು ನಾವು 15 ಸ್ಟಾಂಪ್ ನೋಡ್ರಿ ಇಲ್ಲಿ 15 ಸ್ಟಾಂಪ್ ಅಲ್ಲಿ ಒಂದು ಇಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಟ್ರೆಂಡ್ ಲೈನ್ ಇದೆ ಹೌದಾ ಇಲ್ಲೊಂದು ಟ್ರೆಂಡ್ ಲೈನ್ ಇದೆ ಈ ಟ್ರೆಂಡ್ ಲೈನ್ ಅನ್ನ ಇಲ್ಲಿ ಏನಾಗಿದೆಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೊಳ್ತದೆ ಹೌದಾ ಇಲ್ಲಿ ಏನು ಗ್ಯಾಪ್ ಅಪ್ ಆಗಿತ್ತಲ್ಲ ಈ ಗ್ಯಾಪ್ ಅಪ್ ಆದ ಕೂಡಲೇ ಮಾರ್ಕೆಟ್ ಇಲ್ಲಿ ಏನಾಗಿಲ್ಲಪ್ಪ ರಿಟರ್ನ್ ಕೆಳಗಡೆ ಬಂದೇ ಇಲ್ಲ ಕೆಳಗಡೆ ಬಂದಾಗ ಏನಾಗ್ತದೆ ಇಲ್ಲಿ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಓಕೆ ಇಲ್ಲಿ ಒಂದು ಸಪೋರ್ಟ್ ತಗೊಂಡಿದೆ ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿದೆ ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿದೆ ಇಲ್ಲಿನೂ ಕೂಡ ಸಪೋರ್ಟ್ ತಗೊಂಡಿದೆ ಆಮೇಲೆ ಇಲ್ಲಿನೂ ಕೂಡ ಸಪೋರ್ಟ್ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೊಳ್ತಾ ಇದೆ ಆಮೇಲೆ ಇದು ಬಂದ್ ಮಾರ್ಕೆಟ್ ಕನ್ಸಲ್ಟೇಷನ್ ಯಾವ ಒಂದು ಏರಿಯಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಕನ್ಸಲ್ಟೇಷನ್ ಯಾವ ಒಂದು ಏರಿಯಾದಲ್ಲಿ ಆಗ್ತಾ ಇದೆ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಎಲ್ಲಿ ಆಗ್ತಾ ಇದೆಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗ್ತದೆ ಹೌದಾ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗ್ತದೆ ಇಲ್ಲಿ ಏನಪ್ಪಾ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಫಸ್ಟ್ ನಮಗ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ಆಮೇಲೆ ಅದ್ರ ಮೇಲೆ ಇನ್ನೊಂದು ರೆಸಿಸ್ಟೆನ್ಸ್ ಟೋಟಲ್ ಆಗಿ 49,550ರಿಂದ 49,650 ಓಕೆ ಸೊ ಈ ಒಂದು 100 ಪಾಯಿಂಟ್ ಏನಿದೆಪ್ಪ ಅಂದ್ರೆ ನಮ್ಗೆ ಈ ಒಂದು ರೆಸಿಸ್ಟೆನ್ಸ್ ಝೋನ್ ಈ ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ ಮಾರ್ಕೆಟ್ ನಾಳಿನ ದಿನ ಫ್ಲಾಟ್ ಆಗಿ ಇಲ್ಲೇ ಒಂದು ಫ್ಲಾಟ್ ಆಗಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಸ್ವಲ್ಪ ಕನ್ಸಲ್ಟೇಷನ್ ಆಗ್ಬೇಕು ಏನಾದ್ರು 49,650 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಇಲ್ಲಿ ಸಿಗುತ್ತೆ 49,800 ಓಕೆ ಇದು ನಮ್ಗೆ ಫಸ್ಟ್ ಟಾರ್ಗೆಟ್ ಸಿಗುತ್ತೆ ಇದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಇದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 50,000 ಈ 50,000ಕ್ಕೆ ಏನಾಗುತ್ತಪ್ಪ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ ರೀಚ್ ಆಗ್ತಾನೆ ಚಾನ್ಸಸ್ ಇದೆ ಯಾಕಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ನೋಡ್ರಿ ಈ ಮಾರ್ಕೆಟ್ ಟೆಂಡರ್ ನೋಡ್ರಿ ಇದು ಇಲ್ಲಿನೂ ಕೂಡ ಒಂದು ಸಪೋರ್ಟ್ ಇದೆ ಓಕೆ ಆಮೇಲೆ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಇದೆ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಅಲ್ಲಿ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ರೆಸಿಸ್ಟೆನ್ಸ್ ತಗೊಳ್ತಾ ಇದೆ ಕಂಟಿನ್ಯೂಸ್ ಆಗಿ ಹೌದಾ ಇಲ್ಲಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೊಳ್ತಾ ಇದೆ ಸೊ ಯಾವಾಗ ಈ ಒಂದು ಬ್ರೇಕ್ ಮಾಡುತ್ತೆ ಅವಾಗ ಏನಾಗ್ತಪ್ಪ ಅಂತಂದ್ರೆ ಎಲ್ಲ ಸ್ಟಾಪ್ ಲಾಸ್ ಹಿಟ್ ಆಗ್ತವೆ ಸ್ಟಾಪ್ ಲಾಸ್ ಹಿಟ್ ಆಯ್ತಪ್ಪ ಅಂತಂದ್ರೆ ಈ ಒಂದು ಈ ರೆಸಿಸ್ಟೆನ್ಸ್ ಝೋನ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬ್ರೇಕ್ ಮಾಡೋದಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ ಈ ಒಂದು ರೆಸಿಸ್ಟೆನ್ಸ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ 49,800 ಆಮೇಲೆ ಸೆಕೆಂಡ್ ಟಾರ್ಗೆಟ್ 50,000 ಈ ರೀತಿ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ ಒಂದ್ ವೇಳೆ ಅವರು ಕೆಳಗಡೆ ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಎಲ್ಲಿ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಫಸ್ಟ್ ಟಾರ್ಗೆಟ್ ನಮಗೆ ಈ ಒಂದು ಏನು ಏರಿಯಾದಿಲ್ಲ 48,900 48,900 ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ಇಲ್ಲಿ ಇದೇ ಏರಿಯಾದ ಮಾರ್ಕೆಟ್ ಏನಪ್ಪ ಅಂದ್ರೆ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲೆ ಬಿಡುತ್ತೆ ಎಲ್ಲಿವರೆಗೂ ಇಲ್ಲಿ ಕೆಳಗಡೆ ಬರುತ್ತೆ ಅವಾಗ ಮತ್ತೆ ಏನಾಗ್ತಪ್ಪ ಅಂದ್ರೆ ಬಯಕ್ಕೆ ಬಂದ ಮೂಲಕ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಇದನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 49,800 48,900 ಏನೋ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಮತ್ತೆ ಮಾರ್ಕೆಟ್ ಈ ಒಂದು ಲೋ ಅನ್ನು ನೋಡ್ತಕ್ಕಂಥ ಚಾನ್ಸಸ್ ಇದೆ ಯಾವುದು 48,500 ಈ ಒಂದು ಲೋ ಅನ್ನು ನೋಡ್ತಕ್ಕಂಥ ಚಾನ್ಸಸ್ ಇದೆ ಸೊ ಹೀಗಾಗಿ ನೋಡಪ್ಪ ಅಂದ್ರೆ ಮೇಲ್ಗಡೆ ಹೋದ್ರೆ ಯಾವ ರೀತಿ ಟ್ರೇ ಮಾಡಬೇಕು ಮತ್ತೆ ಕೆಳಗಡೆ ಬಂದ್ರೆ ಯಾವ ರೀತಿ ಟ್ರೇ ಮಾಡಬೇಕು ಅಂತದನ್ನ ಬ್ಯಾಂಕಿಂಗ್ ನಿಫ್ಟಿಯಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಆಮೇಲೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಅನಲೈಸೇಷನ್ ಮಾಡ್ಕೊಂಡು ನೀವು ಕೂಡ ಒಂದು ನಾಳೆ ಮಾಡ್ಬೋದು ಟ್ರೇಡ್ ಅನ್ನ ನೀವು ತಗೋಬಹುದು ಓಕೆ ಥ್ಯಾಂಕ್ ಯು